30-40 ಬಿಲ್ಡಿಂಗ್ ಅಲ್ಲಿ ಯಾವ ತರ ಲಕ್ಸುರಿಯಾಗಿ ಇಂಟೀರಿಯರ್ ನ ಮಾಡಿರ್ತಾರೋ ಅದೇ ಶೈಲಿಯಲ್ಲಿ ನಮಗೆ 20-30 ಈಸ್ಟ್ ಫೇಸಿಂಗ್ ಬಿಲ್ಡಿಂಗು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಅಂಜನಪುರ ಬಿಡಿಎ ಪ್ರಾಪರ್ಟಿಲಿ ಬರುವಂತದ್ದು ಈ ಪ್ರಾಪರ್ಟಿ 20-30 ಈಸ್ಟ್ ಫೇಸಿಂಗ್ ಬಿಲ್ಡಿಂಗು ಈಸ್ಟ್ ಡೋರು ತುಂಬಾ ಲಕ್ಸುರಿಯಾಗಿ ನಮಗೆ ಇಂಟೀರಿಯರ್ ನ ಮಾಡಿದ್ದಾರೆ. ಮತ್ತೆ ರೋಡ್ ಬಿಡ್ತು ನಮಗೆ 25 ಅಡಿ ರೋಡ್. ಪ್ರೆಸೆಂಟ್ ಈ ಲೊಕ್ಯಾಲಿಟಿಲಿ ನಮಗೆ ಕಾವೇರಿ ವಾಟರ್ ಬರ್ತಾ ಇದೆ. ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ನಮಗೆ ಕನಕಪುರ ರೋಡ್ ಜಸ್ಟ್ 1.8 ಬರುತ್ತೆ. ತಲಗಟ್ಪುರ ಮೆಟ್ರೋ ಸ್ಟೇಷನ್ ನಮಗೆ 2.2 ಬರುತ್ತೆ. ಡಿ ಮಾರ್ಟ್ ಅಂಡ್ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ನಮಗೆ 2.3 ಅಂಡ್ 2.4 ಒಳಗಡೆ. ಇಷ್ಟು ಹತ್ರದಲ್ಲೇ ಈ ಪ್ರಾಪರ್ಟಿ ನಮಗೆ ಇರುವಂತದ್ದು. 80 ಫೀಟ್ ಪ್ಯಾರಲರ್ ಅಲ್ಲೇ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿಯಿಂದ ನಮಗೆ ಜಸ್ಟ್ ಒಂದು 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಕುಮಾರನ್ ಸ್ಕೂಲ್ ಕೂಡ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಕನಕಪುರ ಅಂಡ್ ಬನ್ನರ್ಘಟ್ಟ ಕನೆಕ್ಟಿವಿಟಿಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಒಂದು ಸಲ ಈ ಮನೆನ ವಿಸಿಟ್ ಮಾಡಿದ್ರೆ 100% ಲೈಕ್ ಮಾಡ್ತಾರೆ. ತುಂಬಾ ಬೊಂಬಾಟಾಗಿ ಮನೆನ ಬಿಲ್ಡ್ ಮಾಡಿರೋವಂಥದ್ದು. ಇದು ನೋಡಿ, ಇವಾಗ ನೋಡ್ತಾ ಇದ್ರಲ್ಲ, ಇದು ಬಂದು ನಮಗೆ ಹೋಮ್ ಥಿಯೇಟರ್ ರೂಮ್ ತರ ಕಾನ್ಸೆಪ್ಟ್ ಮಾಡಿರೋವಂಥದ್ದು. ಸಖತ್ತಾಗಿ ಬಿಲ್ಡ್ ಆಗಿದೆ. ಹಾಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು ಅಂದ್ರೆ ಇದುವರೆಗೂ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇದು ಅಂಜನಪುರದಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. ಈ ಬಿಡಿಎ ಪ್ರಾಪರ್ಟಿ ನಮಗೆ 20-30 ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಒಳಗಡೆ ಇಂಟೀರಿಯರ್ ಡಿಸೈನ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು. 30-40ಗೆ ಯಾವ ತರ ನಮಗೆ ಇಂಟೀರಿಯರ್ ಡಿಸೈನ್ ನ ಮಾಡಿರ್ತಾರೋ ಸೇಮ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಮಾಡಿರುವಂತದ್ದು. ತುಂಬಾ ಲ್ಯಾವಿಶ್ ಅಂದ್ರೆ ಲ್ಯಾವಿಶ್ ಆಗಿ ಈ ಪ್ರಾಪರ್ಟಿ ಬಂದಿದೆ. ಹಾಗೆ ಫ್ರಂಟ್ ಎಲಿವೇಶನ್ ಕೂಡ ನೋಡ್ಬೋದು. ಈ ಕೆಳಗಡೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಏನ್ ನೋಡಿದಿರಾ, ಲೆಫ್ಟ್ ಸೈಡ್ ಅಲ್ಲಿ ನಮಗೆ ನೇಮ್ ಬೋರ್ಡ್ ಕೊಟ್ಟಿದ್ದಾರೆ. ರೈಟ್ ಸೈಡ್ ಅಲ್ಲಿ ಫುಲ್ ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ MS ಗ್ರಿಲ್ ವರ್ಕ್ ಗೇಟು. ಇನ್ನು ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಒಂದು ಕಾರಿಡಾರು ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫಂಗಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಫಸ್ಟ್ ಫ್ಲೋರ್ ಅಲ್ಲಿ. ಇನ್ನು ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಬಂದ್ಬಿಟ್ಟು ನಮಗೆ ಸ್ಟ್ರಕ್ಚರ್ ಪಾಯಿಂಟ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ವಿತ್ ಚಿಲ್ಡ್ರನ್ಸ್ ಬೆಡ್ರೂಮ್ ನಮಗೆ ಬಾಲ್ಕನಿ ಪ್ರಾವಿಷನ್ ವಿತ್ ಟಫಂಗ್ ಗ್ಲಾಸ್ ಕೂಡ ನಮಗೆ ಹಾಕೊಟ್ಟಿದ್ದಾರೆ. ಪ್ರೆಸೆಂಟ್ ಏನ್ ಟ್ರೆಂಡಿಂಗ್ ಇದೆಯಲ್ಲ ಆ ಟ್ರೆಂಡಿಂಗ್ ತರ ಎಲಿವೇಶನ್ ತಗೊಂಡಿದ್ದಾರೆ. ಗೇಟ್ ಅಂತೂ ಹೆವಿ ಗೇಜ್ ಅಲ್ಲಿ ನಮಗೆ ಮಾಡಿದ್ದಾರೆ. ವಿತ್ ಡಿಸೈನ್ ವಿತ್ ಲೇಸರ್ ಕಟಿಂಗ್ ವರ್ಕ್ ಎಲ್ಲ ನಾವು ಈ ಗೇಟ್ ಅಲ್ಲಿ ನೋಡ್ಬೋದು. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ನಮಗೆ ಮಾಡಿದ್ದಾರೆ. ಇಂಟೀರಿಯರ್ ಅಂತೂ ನೋಡಿದ್ರೆ ಕಳೆದೋಗ್ಬೇಕು, ಅಷ್ಟು ಕ್ಲೀನ್ ಆಗಿ ಈ ಪ್ರಾಪರ್ಟಿ ಇಂಟೀರಿಯರ್ ನ ಮಾಡಿರುವಂತದ್ದು. ಬನ್ನಿ ವೀಕ್ಷಕರೇ, ಮನೆ ಒಳಗಡೆ ಎಂಟ್ರಿ ಆಗೋಣ. ಮನೆ ಮುಂದೆ ಕಡೆ ನಮಗೆ 25 ಅಡಿ ರೋಡು, ಟಾರ್ ರೋಡು. ಈಗ ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ರನ್ನಿಂಗ್ ಇದೆ. ಡ್ರೈನೇಜ್ ವರ್ಕ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು. ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ವೀಕ್ಷಕರೇ, ಈ ಮನೆ ನಮಗೆ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತದ್ದು. ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಇನ್ ಮಾಮೂಲಿ 20-30 ಗೊತ್ತಲ್ಲ, ಆರಾಮಾಗಿ ಒಂದು 2 ಕಾರು, ಚಿಕ್ಕದೊಂದು 3 ಕಾರ್ ಕೂಡ ನಾವು ನಿಲ್ಸ್ಕೋಬಹುದು. ಒಂದು 5ರಿಂದ 6 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ವಿತ್ ಸೆಮಿ POP ವಿತ್ ಡಿಸೈನ್ ಲೈಟ್ಸ್ ಗಳು ಯೂಸ್ ಎಲ್ಲ ಮಾಡಿದ್ದಾರೆ. ನಮ್ಗೆ ಇದು ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ದೇವ್ರ ಮೂಲೆ ನಮ್ಗೆ ಎಂಟ್ರೆನ್ಸ್ ಅಲ್ಲೇ ಬರುತ್ತೆ. ಈ ಪೋರ್ಷನ್ ಬಂದು ನಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ದೇವ್ರ ಮೂಲೆ. ಆ ದೇವ್ರ ಮೂಲೆಗೆ ನಮ್ಗೆ ಬೋರ್ವೆಲ್ ಸಂಪು ವಿತ್ ಕಾವೇರಿ ಮೀಟ್ರು. ಯಾಕಂದ್ರೆ ಈ ಲೆವೆಟ್ ಅಲ್ಲಿ ನಮ್ಗೆ ಕಾವೇರಿ ಮೀಟರ್ ರನ್ನಿಂಗ್ ಇರೋದ್ರಿಂದ ಇವರು ಕಾವೇರಿ ಮೀಟರ್ ಕೊಟ್ಟು ನಮ್ಗೆ ಬೈ ಮಾಡಿ ಇಟ್ಟಿದ್ದಾರೆ. ಆಲ್ರೆಡಿ ಮೀಟರ್ ನಮ್ಗೆ ಬಂದಿದೆ. ಎಂಟ್ರೆನ್ಸ್ ಅಲ್ಲೇ 3 ಟ್ಯಾಪ್ ಗಳು ಕೊಟ್ಟಿರುವಂತದ್ದು. ಒಂದು ಬೋರ್ವೆಲ್, ಇನ್ನೊಂದು ಸಂಪ್ದು, ಇನ್ನೊಂದು ಟ್ಯಾಂಕ್ ನಮ್ಗೆ ಕೊಟ್ಟಿರುವಂತದ್ದು. 3 ಟ್ಯಾಪ್ ಮೇಂಟೆನೆನ್ಸ್ ಗೋಸ್ಕರ. ಹೇಳಿದ್ನಲ್ಲ, ಹೆವಿ ಗೇಜ್ ಅಲ್ಲಿ ನಮ್ಗೆ ಇರುವಂತದ್ದು ಗೇಟ್. ಇದು ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಆಮೇಲೆ ಈ ಸ್ಟೇರ್ ಕೇಸ್ ಕೆಳಗಡೆ ಮಾಮೂಲಿ ಗ್ಯಾಸ್ ಪಾಯಿಂಟ್, ಇದು ಪೈಪ್ ಕಾಣಿಸ್ತಾ ಇದೆ ನೋಡಿ, ಇದು ಸಿಲಿಂಡರ್ ಪಾಯಿಂಟ್ ವಿತ್ ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ನಮ್ಮ ಮಾಮೂಲಿ ಆ ಪೋರ್ಷನ್ ಎಲ್ಲ ನಮ್ಗೆ ಎಕ್ಸಿಟ್ ವಾಟರ್ ಹೋಗೋದಕ್ಕೆ ಚೇಂಬರ್ ಗಳು ಮಾಡಿರುವಂತದ್ದು. ಈ ಪೋರ್ಷನ್ ಹಿಂಗ್ ಬರುತ್ತೆ, ಅಲ್ಲಿಂದ ಬಂದು ನಮ್ಗೆ ಹಿಂಗೆ ಎಕ್ಸಿಟ್ ಆಗುತ್ತೆ ಆಚೆ ಕಡೆಗೆ. ಆ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಫ್ಯೂಚರ್ಗೆ ಏನಾದ್ರು ನಮ್ಗೆ 1 BHK ಇಲ್ಲಾಂದ್ರೆ ಒಂದು ಸರ್ವೆಂಟ್ ರೂಮ್ ಏನಾದ್ರು ನಾವು ಮಾಡ್ಕೋಬೇಕು ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಅಂದ್ರೆ ಅದಕ್ಕೂ ಕೂಡ ನಮ್ಗೆ ಆಪ್ಷನ್ ಇದೆ. ಇಲ್ಲಿ ಏನು ಬೀಮ್ ನೋಡಿತಾ ಇದೀರಲ್ಲ, ಆ ಬೀಮ್ಗೆ ಜಸ್ಟ್ ನಾವು ಒಂದು ವಾಲ್ ಹಾಕಿ, ಒಂದು ಡೋರು, ಒಂದು ವಿಂಡೋ ಹಾಕೊಂಡ್ರೆ ಆರಾಮಾಗಿ ನಾವ್ ಇಲ್ಲೊಂದು 1 BHK ಕೂಡ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಬರುವಂತದ್ದು.
ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಸ್ಟೇರ್ ಕೇಸ್ ನಮಗೆ 40mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲಪತ್ರ ಗ್ರಾನೈಟ್ ನ ನಮಗೆ ಯೂಸ್ ಮಾಡಿರುವಂತದ್ದು. ಎಂಟ್ರೆನ್ಸ್ ಅಲ್ಲಿ ವಾಲ್ಗಳಿಗೆಲ್ಲ ನಮಗೆ 2x4 ರೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಎಲಿವೇಶನ್ ಅಲ್ಲಿ ನಮಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಬಟ್ ಮತ್ತೆ ವೆಂಟಿಲೇಷನ್ ಚೆನ್ನಾಗಿ ಅಂದ್ರೆ ರಿಫ್ಲೆಕ್ಟ್ ಬರುತ್ತೆ ನಮಗೆ. ಆಮೇಲೆ ಮೇಂಟೆನೆನ್ಸ್ ಕೂಡ ನಮಗೆ ತುಂಬಾ ಈಸಿ ಅಂತಾನೆ ಹೇಳ್ಬೋದು. ಇನ್ನ ಈ ಪೋರ್ಷನ್ ನೋಡಿ, ಈ ಆಂಗಲ್ ಇಂದ ನೋಡಿದ್ರೆ ಫ್ರಂಟ್ ಡೋರ್ ಬಂದು ನಮಗೆ ಈಸ್ಟ್ ಡೋರ್ ಬರುತ್ತೆ. ಇದು ರೋಡ್ ಸೈಡ್ ಗೆ ಹಾಕಿರುವಂತದ್ದು ಟಫನ್ ಗ್ಲಾಸ್ ಮತ್ತೆ SS ವರ್ಕ್, ಮೇಲ್ಗಡೆ WPC ವರ್ಕ್, ಸಿಲಿಂಡರ್ ಟೈಪ್ ಅಲ್ಲಿ ಇರುವಂತಹ ಒಂದು LED ಲೈಟ್ಗಳು. ಇನ್ನ ಎಲಿವೇಶನ್ ವೈಸ್ ಅಲ್ಲಿ ಕೂಡ ಟಾಪ್ ಟು ಬಾಟಮ್ ವರೆಗೂ ನಮಗೆ 2x4 ರೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ನಮಗೆ 3 ಅಡಿ ಇದೆ, ಸ್ಪೇಷಿಯಸ್ ಆಗಿದೆ. ಏನಾದ್ರೂ ಐಟಮ್ಸ್ ಗಳನ್ನ ಬೇಕಂದ್ರೆ ಆರಾಮಾಗಿ ನಾವು ಮೂವ್ ಮಾಡಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಹಾಗೆ ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಲೈನ್ ಫುಲ್ ಏನ್ ಬರುತ್ತೆ ಎಂಟ್ರೆನ್ಸ್ ಅಲ್ಲೇ ಒಳ್ಳೆ ಒಳ್ಳೆ ಪಾರ್ಟ್ಗಳು ನಾವು ಯೂಸ್ ಮಾಡಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಮನೆ ಇಂಟೀರಿಯರ್ ನೋಡಿ 30-40 ರೇಂಜ್ ಅಲ್ಲಿ ನಮ್ಗೆ ಮಾಡಿದ್ದಾರೆ ಅಂತ ಹೇಳಿದೆ. ಅದೇ ತರನೇ ಈ ಪೋರ್ಷನ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಗ್ಲಾಸ್ ಬರುವಂತದ್ದು ಒಂದು ಮೆಟೀರಿಯಲ್ ಈ ಪೋರ್ಷನ್ ಅಲ್ಲಿ ಇದು ಗ್ಲಾಸ್ ಮೆಟೀರಿಯಲ್. ಇದು ಮೇಲ್ಗಡೆ ಎಲ್ಲ ನಮ್ಗೆ ಇಂಟೀರಿಯರ್ ಆಗಿದೆ. 7 ಅಡಿ 7.5 ಅಡಿವರೆಗೂ ನಮ್ಗೆ ಫುಲ್ ವುಡ್ ಪ್ಯಾನಲ್ ನ ಮಾಡಿದ್ದಾರೆ. ತುಂಬಾ ಗ್ರ್ಯಾಂಡ್ ಆಗಿ ನಮ್ಗೆ ಮಾಡಿರುವಂತದ್ದು. 30-40 ರೇಂಜ್ ಅಲ್ಲೇ ನಮ್ಗೆ ಇದು ಮಾಡಿದ್ದಾರೆ. ರೂಮ್ಗಳ ಡೋರ್ಗಳನ್ನ ನೋಡ್ಬೇಕು, ಅದ್ಭುತ ಅಂತಾನೆ ಹೇಳ್ಬೋದು. ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಯೂಸ್ ಮಾಡಿದ್ದಾರೆ ಇದನ್ನ. ಇನ್ನ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು ವೀಕ್ಷಕರೇ, ಇದು ಮೈನ್ ಡೋರ್ ಬರುತ್ತೆ. ಈ ಡೋರ್ ಸ್ಟ್ರಕ್ಚರ್ ನೋಡಿ ಯಾವ ತರ ಇದೆ. ಮೈನ್ ಡೋರು ಈಸ್ಟ್ ಡೋರ್ ನಮ್ಗೆ ಬರುವಂತದ್ದು ಎಲ್ಲ ಟೀ ಕುಟ್ಟಿ ನಮ್ಗೆ ಯೂಸ್ ಮಾಡಿದ್ದಾರೆ. ಎಂಟ್ರಿ ಆಗ್ತಾ ಇದ್ದಂಗೆ ಟಿವಿ ಯೂನಿಟ್ ಬರುತ್ತೆ ನಮ್ಗೆ ಈ ಪೋರ್ಷನ್ ಅಲ್ಲಿ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ಈ ಟಿವಿ ಯೂನಿಟ್ ನ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಮೇಲ್ಗಡೆ ಒಂದು ಝೂಮರ್ ಲೈಟ್ ಕೂಡ ನಮ್ಗೆ ಇರುವಂತದ್ದು. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿದೆ. 4 ನಮ್ಗೆ ಗ್ಲಾಸ್ ಡೋರ್ ಕೊಟ್ಟಿರುವಂತದ್ದು. ಅದ್ರ ಮೇಲ್ಗಡೆ ಕೇಬಲ್ ಕಾಣಿಸಿದಿಲ್ಲ, ಅಲ್ಲೂ ಕೂಡ ಏನಾದ್ರು ನಾವು ಸ್ಟೋರೇಜ್ ಏನಾದ್ರು ನಾವು ಮೌಂಟ್ ಮಾಡ್ಕೊಬಹುದು. ಆ ತರ ಒಂದು ಪ್ರಾವಿಷನ್ ಈ ಟಿವಿ ಯೂನಿಟ್ ಅಲ್ಲಿ ನಮ್ಗೆ ಮಾಡಿರುವಂತದ್ದು. ಇನ್ನ ಈ ಪೋರ್ಷನ್ ಫುಲ್ ನೋಡಿ, ಇದೆಲ್ಲ ನಮ್ಗೆ ವುಡ್ ಪ್ಯಾನಲ್ ನ ಮಾಡಿದ್ದಾರೆ. ಮೇಲ್ಗಡೆ ಕೂಡ ನಮ್ಗೆ ಬೀಮ್ ಗಳಿಗೆಲ್ಲ ನಮ್ಗೆ ವುಡ್ ತಗೊಂಡಿದ್ದಾರೆ. POP ವಿತ್ ವುಡ್ ಎರಡು ನಮ್ಗೆ ಮಿಕ್ಸ್ ಆಗಿರುವಂತದ್ದು. ವೆಂಟಿಲೇಷನ್ ತುಂಬಾ ಚೆನ್ನಾಗಿರೋದ್ರಿಂದ ಲೈಟ್ ಸ್ವಲ್ಪ ಫ್ಲಿಕ್ಕರ್ ಆಗುತ್ತೆ. ಓಕೆ, ಎಂಟ್ರೆನ್ಸ್ ನೋಡಿ, ಇಲ್ಲಿ ನಮ್ಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದ್ರೆ 2 ಸೈಡ್ ಅಲ್ಲೂ ಕೂಡ ನಾವು ಸೋಫಾ ಹಾಕೋಬಹುದು. ಒಂದು ಈ ಪೋರ್ಷನ್ ಅಲ್ಲಿ ಸೋಫಾ ಹಾಕೋಬಹುದು, ಇಲ್ಲಾಂದ್ರೆ ಆ ಪೋರ್ಷನ್ ಅಲ್ಲಿ ಕೂಡ ನಾವು ಸೋಫಾನ ಹಾಕೋಬಹುದು. ಆ ತರ ಬಿಲ್ಡ್ ಮಾಡಿದ್ದಾರೆ. ನೋಡಿದ್ರಲ್ಲ, ಫುಲ್ ವಾಲ್ಗಳಿಗೆಲ್ಲ ನಮ್ಗೆ ವುಡ್ ಪ್ಯಾನಲ್ ಮಾಡಿದ್ದಾರೆ. ಇನ್ನ ಈ ಪೋರ್ಷನ್ ಅಲ್ಲಿ ನೋಡ್ಬೋದು, ಇಲ್ಲಿ ನಮ್ಗೆ ಎಲ್ ಶೇಪ್ ಅಲ್ಲಿ ವುಡ್ ಪ್ಯಾನಲ್ ಕೊಟ್ಟು ಅಲ್ಲೊಂದು ಕೂಡ ನಮ್ಗೆ ಏನಾದ್ರು ಐಟಮ್ಗಳು ಇಟ್ಕೊಳ್ಳೋದಕ್ಕೆ ಒಂದು ಸಜ್ಜಾ ಟೈಪ್ ಅಲ್ಲಿ ತರ ನಮ್ಗೆ ಇಂಟೀರಿಯರ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಇದು ಬಂದು ನಮ್ಗೆ ಗ್ಲಾಸ್ ಪಿಲ್ಲರ್ ಗಳನ್ನ ಯೂಸ್ ಮಾಡಿದ್ರೆ. ಮೇಲ್ಗಡೆ ಒಂದು ಫೋಟೋ ಫ್ರೇಮ್ ವರ್ಕ್ ಈ ಪೋರ್ಷನ್ ಈ ತರ ಇದೆ. ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೆ ಬರದೆ ಎಕ್ಸಾಕ್ಟ್ ಅಗ್ನಿಮೂಲೆಯಲ್ಲಿ ಮಾಡಿರುವಂತಹ ಕಿಚನ್. ಇದು ಅಕ್ರಾಲಿಕ್ ಶೀಟ್ ನ ಯೂಸ್ ಮಾಡಿದ್ದಾರೆ. 45mm ಗ್ರಾನೈಟ್ ವಿತ್ ವಾಟರ್ ನಮ್ಗೆ ಆಚೆ ಬರ್ದಿರ ಒಂದು ಅರ್ಧ ಇಂಚಿಗೆ ಗ್ರಾನೈಟ್ ನ ರೈಸ್ ಕೂಡ ನಮ್ಗೆ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇನ್ ಗ್ಯಾಸ್ ಪ್ರಾವಿಷನ್ ಈ ಕಡೆ ಬರುತ್ತೆ, ಚಿಮ್ನಿ ಅಲ್ಲಿ ಬರುತ್ತೆ. ಆಕ್ವಾ ಗಾರ್ಡ್ಗೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ವಿತ್ ಸಿಂಕ್ ಇಲ್ಲಿದೆ. ಮೇಲ್ಗಡೆ ಲಾಫ್ಟ್ ವಿತ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್. ಇಲ್ಲಿ ಮಾಮೂಲಿ ಸ್ಟೀಲ್ ಪ್ಲೇಟ್ಸ್ ಅಂಡ್ ಏನ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಕೊಟ್ಟಿರುವಂತದ್ದು. ಸ್ಟೋರೇಜ್ ಇಲ್ಲಿ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಫುಲ್ ನಮ್ಗೆ ಅಕ್ರಾಲಿಕ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನಮ್ಗೆ UPS ಪಾಯಿಂಟ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಹಾಗೆ ಈ ಸ್ಟೇರ್ ಕೇಸ್ ಇದೆಯಲ್ಲ, ಈ ಸ್ಟೇರ್ ಕೇಸ್ಗೆ ನೋಡಬಹುದು ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ವಿತ್ SS ವರ್ಕ್ ಅಲ್ಲಿ ನಮ್ಗೆ ಲಾಕ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮ್ಗೆ ಲಾಕ್ ಆಗುತ್ತೆ. ಟಫನ್ ಗ್ಲಾಸ್ ಅಲ್ಲಿ ನಮ್ಗೆ ಯೂಸ್ ಮಾಡಿದ್ದಾರೆ. ಈ ತರ ಇದೆ. ಈ ಗ್ಲಾಸ್ ಪಿಲ್ಲರ್ ಕೆಳಗಡೆ 2 ಡೋರ್ ಕೊಟ್ಟಿದ್ದಾರೆ ನೋಡಿ, ಅಲ್ಲೂ ಕೂಡ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ. ಟಿವಿ ಯೂನಿಟ್ ಪಕ್ಕದಲ್ಲಿ ಈ ಸ್ಪೇಸ್ ಏನಿದೆ, ಇದು ಬಂದು ನಮ್ಗೆ ಡೈನಿಂಗ್ ಏರಿಯಾ ಬರುವಂತದ್ದು. ಆರಾಮಾಗಿ ಒಂದು 5-6 ಜನ ಕುತ್ಕೊಂಡು ಊಟ ಮಾಡಬಹುದು, ಅಷ್ಟು ಜಾಗ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು ವಿತ್ ಎಲ್ಲ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಪೂಜಾ ಮನೆ ಎದುರುಗಡೆಗೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಇದಕ್ಕೂ ಕೂಡ ನಮ್ಗೆ ಚಾರ್ಕೋಲ್ ಶೀಟ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಗೋಲ್ಡ್ ಫಿನಿಶಿಂಗ್ ಇರುವಂತಹ ಒಂದು ಲ್ಯಾಮಿನೇಟ್ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಸಖತ್ತಾಗಿದೆ. ಇಲ್ಲೂ ಕೂಡ ನಮ್ಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ದೇವ್ರ ಮನೆ ನೋಡ್ಬೋದು, ಫ್ರಂಟ್ ಎಲಿವೇಶನ್ ಬಂದ್ಬಿಟ್ಟು ನಮ್ಗೆ ವಿತ್ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಟಫನ್ ಗ್ಲಾಸು ವಿತ್ ಟೀಕ್ವುಡ್ ಫ್ರೇಮು. ಒಳಗಡೆ ಆರಾಮಾಗಿ ಹೋಗ್ಬೋದು, ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ 2x4 ರೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ POP
ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆರಾಮಾಗಿ ಒಬ್ರು ಕುತ್ಕೋಬಹುದು ಕಂಟ್ರಿ, ಅಷ್ಟು ಜಾಗ ಈ ಬಿಲ್ಡ್ ಮಾಡಿದ್ದಾರೆ ನಮಗೆ. ವಿತ್ ಸ್ಟೋರೇಜ್ ವಿತ್ ಸ್ಲ್ಯಾಬ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಇದರ ಪಕ್ಕದಲ್ಲಿ ಇದೊಂದು ಸ್ಪೇಸ್ ಇದೆ. ಇಲ್ಲೊಂದು ನಮ್ಗೊಂದು ಹ್ಯಾಂಡ್ ವಾಶ್ ಒಂದು ಪ್ರೊವಿಷನ್ ಮಾಡಿದ್ದಾರೆ ವಿತ್ ವಿಂಡೋ. ಸನ್ಲೈಟ್ ಬರ್ತಾ ಇದೆ ನೋಡಿ ಮನೆ ಒಳಗಡೆ. ಹಿಂದೆಗಡೆ ಮನೆ ಆಗೋವರೆಗೂ ನಮ್ಗೆ ಸನ್ಲೈಟ್ ಎಂಟ್ರಿ ಆಗುತ್ತೆ. ಈ ತರ ಇದೆ, ಸಖತ್ತಾಗಿ ಮಾಡಿದ್ದಾರೆ. ಇದು ಬಂದು ನಮ್ಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಸಿಂಕ್ ಆಲ್ರೆಡಿ ಬೈ ಮಾಡಿದ್ದಾರೆ. ಸಿಂಕ್ ಇಲ್ಲಿ ನಮ್ಗೆ ಇಲ್ಲಿ ಬರುತ್ತೆ. ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಡ್ರೈ ವಾಟರ್ಗೂ ಕೂಡ ನಮ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರೆಗೂ 2x4 ವಾಟರ್ ಬಾಟಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮ್ಗೆ ಆಂಟಿಸ್ಕೇಟ್ ವಾಟರ್ ಬಾಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಇದು ಕಾಮನ್ ಬಾತ್ರೂಮ್ ಕೂಡ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರುವಂತದ್ದು. ಹಾಲ್ ನಮಗಂತೂ ತುಂಬಾ ಇಷ್ಟ ಆಯ್ತು. ಹೇಗಿದೆ ನೋಡಿ, ಸಖತ್ತಾಗಿದೆ ಮಾತ್ರ. ಹಿಂಗಿದೆ, ಬ್ರೈಟ್ನೆಸ್ ತುಂಬಾ ಚೆನ್ನಾಗಿದೆ. ನಮ್ಗೆ ವೆಂಟಿಲೇಷನ್ ಓವರ್ಟ್ ಆಗಿದೆ. ಬನ್ನಿ ವೀಕ್ಷಕರೀಗ ಸೆಕೆಂಡ್ ಫ್ಲೋರ್ ಹೋಗೋಣ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಒಂದು ಫ್ರೇಮ್ ಟೈಪ್ ಅಲ್ಲಿ ಒಂದು ವರ್ಕ್ ಕಂಪ್ಲೀಟ್ ಮಾಡಿರುವಂತದ್ದು. ಇನ್ನೊಂದು ಏನಾದ್ರು ಫ್ಯಾಮಿಲಿ ಫೋಟೋಗಳು ಏನಾದ್ರು ಬೇಕು ಅಂದ್ರೆ ಫ್ಯಾಮಿಲಿ ಫೋಟೋಗಳು ಹಾಕೊಬಹುದು. ಇಲ್ಲ ಬುದ್ಧದ ಏನಾದ್ರು ಸ್ಟ್ಯಾಚ್ಯೂ ಏನಾದ್ರು ಹಾಕೊಳ್ತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಮಾಡ್ಕೊಟ್ಟಿದ್ದಾರೆ. 40 mm ಗ್ರಾನೈಟ್ ಸ್ಟೇರ್ ಕೇಸ್ ಯೂಸ್ ಮಾಡಿರುವಂತದ್ದು. ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ಇದು ಸ್ಟಡಿ ಯೂನಿಟ್. ಹಿಂಗೆ ಸ್ವಲ್ಪ ಮೇಲ್ಗಡೆ ನೋಡೋದು ನೋಡಿ, ಇಲ್ಲೊಂದು ಬುದ್ಧದ ವಿಗ್ರಹ, ಎರಡು ಬೊಕ್ಕೆಗಳಿಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ಲ, ಸಖತ್ತಾಗಿ ನಮ್ಗೆ ಯೂಸ್ ಮಾಡಿದ್ದಾರೆ. ಡಿಸೈನ್ ವೈಸ್ ಅಲ್ಲಾಗ್ಲಿ, ಕಲರ್ ಕಾಂಬಿನೇಷನ್ ಅಲ್ಲಾಗ್ಲಿ ಸಖತ್ತಾಗಿ ಯೂಸ್ ಮಾಡಿದ್ದಾರೆ ಈಗ್ಲೇನೆ. ಇದು ಬಂದು ನಮ್ಗೆ ಸ್ಟಡಿ ಯೂನಿಟ್. ಆರಾಮಾಗಿ ಒಂದು ಸಿಸ್ಟಮ್ ಇಲ್ಲಾಂದ್ರೆ 2 ಲ್ಯಾಪ್ ಇಟ್ಕೊಂಡು ವರ್ಕ್ ಮಾಡ್ಬೋದು. ಅಲ್ಲೆಲ್ಲ ಬುಕ್ ರ್ಯಾಕ್ಗಳ ಪ್ರಾವಿಷನ್ ಮಾಡಿದ್ದಾರೆ ವಿತ್ LED ಲೈಟ್ಗಳು. ಕೆಳಗಡೆ ಡ್ರಾಯರ್ ಬಾಕ್ಸ್ ವಿತ್ ಸ್ಟೋರೇಜ್, ಕಾಲಿಟ್ಕೊಳ್ಳೋದಕ್ಕೂ ನಮ್ಗೊಂದು ಪ್ರಾವಿಷನ್ ಮಾಡಿರುವಂತದ್ದು ಈ ಏರಿಯಾದಲ್ಲಿ. ಹಾಗೆ ಹಾಲಲ್ಲಿ ಹೇಳ್ತೆ ನಾನು, ರೂಮ್ ಡೋರ್ಸ್ ಗಳನ್ನ ನೋಡಿ ಅಂತ. ಇದು ನೋಡಿ, ಇದು ರೂಮ್ ಡೋರ್ಸ್. ಟೀಕುಡ್ ಫ್ರೇಮ್. ಇದು ಟೀಕುಡ್ ವಾಸ್ಕಲ್ಲು. ಇದು ಟೀಕುಡ್ ಫ್ರೇಮ್. ಇದು ಟಫಾನ್ ಗ್ಲಾಸ್ ವಿತ್ ನಮ್ಗೆ ಅಚಿಂಗ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಡಿಸೈನ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ತರ ಬರುತ್ತೆ ನಮ್ಗೆ. ಬಟ್ ಹೇಳ್ಬೋದು ಆಚೆ ಕಡೆಯಿಂದ ಪ್ರೈವಸಿ ಇಲ್ವಲ್ಲ ಅಂತ. ಪ್ರೈವಸಿಗೋಸ್ಕರನೇ ನಮ್ಗೆ ಆಲ್ರೆಡಿ ಇಲ್ಲಿ ಕಟನ್ ರಾಡ್ ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇನ್ ಕೇಸ್ ಕಟನ್ ರಾಡ್ ನಾವು ಹಾಕೊಂಡ್ಬಿಟ್ರೆ ಮುಗೀತು. ಪ್ರೈವಸಿ ಬೇಕಂದ್ರೆ ಪ್ರೈವಸಿ ಸಿಗುತ್ತೆ. ಬಟ್ ಏನು ಅಂದ್ರೆ ಎಲ್ಲಾರು ಮಾಡ್ದಂಗೆ ಇವ್ರು ಮಾಡಿಲ್ಲ. ಇವ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಯೂಸ್ ಮಾಡಿದ್ದಾರೆ. ಬಟ್ ಚೆನ್ನಾಗಿದೆ, ಸಕಲಾಗಿದೆ. ವಿತ್ ಫ್ರೇಮ್ ವರ್ಕ್ ವಿತ್ ಗ್ಲಾಸ್ ಕೊಟ್ಟಿದ್ದಾರೆ ರೂಮ್ ಡೋರ್ಸ್ ಗಳಿಗೆಲ್ಲ. ಅದ್ರ ಜೊತೆಗೆ ಒಳಗಡೆ ಕೂಡ ನಮ್ಗೆ ಕಟನ್ ರಾಡ್ ಗಳನ್ನ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಓಕೆ, ಇನ್ನ ಏನ್ ಬೇಕು ನಮ್ಗೆ, ಚೆನ್ನಾಗಿದೆ ಅಲ್ಲ. 30-40 ನೋಡ್ತಾ ಇದ್ವಿ ಈ ತರ ಡೋರ್ಗಳನ್ನ. ಇವರು 2030 ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಈಗ ಮಾಸ್ಟರ್ ಬೆಡ್ರೂಮ್. ಇದು ಕುಬೇರನ್ ಮೂಲೆಯಲ್ಲಿ ಕಟ್ಟಿರುವಂತಹ ಮಾಸ್ಟರ್ ಬೆಡ್ರೂಮ್. ಇದು ನೋಡಿ, ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜ್ ಇದೆ. ಕಾಟು ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜ್, ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಕುಶನ್ ರೆಡಿ ಇದೆ. ಈ ಕುಶನ್ ಬ್ಯಾಕ್ ಗ್ರೌಂಡ್ ಫುಲ್ ನಮ್ಗೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ವಿತ್ ಸೀಲಿಂಗ್ ಅಲ್ಲಿ POP ವಿತ್ LED ಲೈಟ್. ಈ ಪೋರ್ಷನ್ ಅಲ್ಲಿ ಇವರು ಸ್ಲೈಡಿಂಗ್ ಮಾಡಿಲ್ಲ, ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಡೋರ್ಗಳು ಪ್ರಾವಿಷನ್ ಮಾಡಿರುವಂತದ್ದು. ವಿತ್ ಡ್ರೆಸ್ಸಿಂಗ್ ಕೂಡ ನಮ್ಗೆ ಇಲ್ಲೇ ಬರುತ್ತೆ. ಇದು ಡ್ರೆಸ್ಸಿಂಗ್ ಏರಿಯಾ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು. ಡ್ರೆಸ್ಸಿಂಗ್ ಏರಿಯಾನ ಕ್ಲೋಸ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ 2 ಓಪನ್ ಡೋರು. ಇಲ್ಲಿ ಕೂಡ ನಮ್ಗೆ 2 ಓಪನ್ ಡೋರ್ ಕೊಟ್ಟಿರುವಂತದ್ದು. ಇಲ್ಲೂ ಕೂಡ ನಮ್ಗೆ ಲೈಟ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಕೂಡ ನಮ್ಗೆ ಗ್ಲಾಸ್ ಹಾಕಿ ಕೊಟ್ಟಿದ್ದಾರೆ. ಗ್ಲಾಸ್ ಬರುತ್ತೆ. ಇನ್ನ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ. ಇದು ಟಿವಿ ಯೂನಿಟ್ ಬರುತ್ತೆ. ಚೆನ್ನಾಗಿದೆ. ಮೈನ್ ಡೋರ್ ಗಳಲ್ಲಿ ನಮ್ಗೆ ಹೆವಿ ಗೇಜ್ ಅಲ್ಲಿ ಹಾಕೊಟ್ಟಿದ್ದಾರೆ. ಸೈಜ್ ಚೆನ್ನಾಗಿದೆ. ಮತ್ತು ಟಫನ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಬಂದು ನಮ್ಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬರುವಂತಹ ಅಟ್ಯಾಚ್ ಬಾತ್ರೂಮ್. ಆರಾಮಾಗಿ ಪಾರ್ಟಿಷನ್ ಮಾಡ್ಕೊಬಹುದು ನಾವು. ಡ್ರೈ ಮತ್ತೆ ವೆಟ್ ಅಷ್ಟು ಜಾಗ ಇದೆ. ಟಾಪ್ ಟು ಬಾಟಮ್ ವರೆಗೂ 2x4 ವಾಟರ್ ಬಾಟಲ್ಸ್ ನ ಯೂಸ್ ಮಾಡಿದ್ದಾರೆ. ಅಪೋಸಿಟ್ ಬಂದು ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುವಂತದ್ದು. ಇದು ಅಷ್ಟೇ ವೀಕ್ಷಕರೇ. ಡೋರ್ ಬಂದು ನಮ್ಗೆ ಗ್ಲಾಸ್ ಡೋರ್ ಕೊಟ್ಟಿರುವಂತದ್ದು ವಿತ್ ಟೀಕುಡ್ ಫ್ರೇಮ್, ಟೀಕುಡ್ ವಾಸ್ಕಲ್ ಕೊಟ್ಟಿದ್ದಾರೆ. ಇದು ಕೂಡ ನಮ್ಗೆ ಗ್ಲಾಸ್ ಡೋರ್ ಚೆನ್ನಾಗಿದೆ. ಕ್ಲೋಸ್ ಮಾಡಿದ್ರೆ ನೋಡಿ ಈ ತರ ಕಾಣಿಸುತ್ತೆ ನಮ್ಗೆ. ಬಟ್ ಇನ್ನೊಂದು ಔಟರ್ ಕಾಣಿಸುತ್ತೆ ನಮ್ಗೆ. ಬಟ್ ಅದಕ್ಕೆ ನಮ್ಗೆ ಕಟನ್ಗೆ ಪ್ರಾವಿಷನ್ ಕೊಟ್ಟಿರುವಂತದ್ದು. ಹೀಗಿದೆ ಮೈನ್ ಡೋರ್. ಇದು ರೂಮ್ ಡೋರ್ಸ್. ಇದು ಟಿವಿ ಯೂನಿಟ್.
ಈ ಪೋರ್ಷನ್ ಅಲ್ಲಿ ನಮಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಆ ಮೂಲೆಯಲ್ಲಿ ನಮಗೆ ಡ್ರೆಸ್ಸಿಂಗ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್, ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಕಾಟು, ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಕುಶನ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ TV ಯೂನಿಟ್. ಚಿಲ್ಡ್ರನ್ಸ್ ಬೆಡ್ರೂಮ್ ರೋಡ್ ಸೈಡ್ ಗೆ ಬರೋದ್ರಿಂದ ಬಾಲ್ಕನಿ ಕೊಟ್ಟಿರುವಂತದ್ದು ನಮಗೆ. ಇದು ಬಾಲ್ಕನಿ ಏರಿಯಾ. ಬಾಲ್ಕನಿ ಏರಿಯಾಗೂ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ವಿತ್ ಗ್ಲಾಸ್ ಡೋರ್ ಕೊಟ್ಟಿರುವಂತದ್ದು. ವಾಲ್ಗಳಿಗೆಲ್ಲ ನಮಗೆ ವೆಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಅದು ಕೂಡ ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರೋದು ಈ ಫ್ಲೋರಿಂಗ್ ಗೆ. ಟಫನ್ ಗ್ಲಾಸ್ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ, ಚೆನ್ನಾಗಿದೆ. ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ, ವೆಂಟಿಲೇಷನ್ ಸೂಪರ್ ಚೆನ್ನಾಗಿದೆ. ಇಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್, 2 ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಅಷ್ಟೇ ಅಟ್ಯಾಚ್ ಬಾತ್ರೂಮ್, ಡ್ರೈ ವಾಟರ್, ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಬನ್ನಿ ವೀಕ್ಷಕರೀಗ 3ನೇ ಫ್ಲೋರ್ ಹೋಗೋಣ. ಸ್ಟೇರ್ಕೇಸ್ ಹಾಗೆ ಕಂಟಿನ್ಯೂ ಆಗಿದೆ. ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಸ್ಟ್ಯಾಂಡಿಂಗ್ ಸ್ಲಾಬ್ ಅಲ್ಲಿ ಕೂಡ ನಮಗೆ ಒಂದು ಫೋಟೋ ಫ್ರೇಮ್ ವರ್ಕ್ ತರ ಒಂದು ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಒಂದು ಸೆಮಿ ಬಾರ್ ಕೋಟರ್ ಅಂತಾನೆ ಹೇಳ್ಬೋದು ಕಣ್ರಿ, ಹಂಗ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೆ ಈ ಪೋರ್ಷನ್ ಅಲ್ಲಿ ಓಕೆ ಇಂಟೀರಿಯರ್ ವರ್ಕ್ ಆಗಿದೆ. ವಾಲ್ ಪೇಪರ್ ತರ ಕಾಣಿಸುತ್ತೆ, ಬಟ್ ಇಂಟೀರಿಯರ್ ವರ್ಕ್ ಆಗಿರುವಂತಹ ಚಾರ್ಕೋಲ್ ಶೀಟ್ ಗಳನ್ನ ಯೂಸ್ ಮಾಡಿದ್ದಾರೆ. ದೊಡ್ಡದಾಗಿರುವಂತಹ ಡ್ರಾಯರ್ ಬಾಕ್ಸ್ ಗಳು. ಈ ಪೋರ್ಷನ್ ಎಲ್ಲ ಇಟ್ಕೊಳ್ಳಿಕ್ಕೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಒಂದು ಸೆಮಿ ಬಾರ್ ಕೌಂಟರ್ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಇದನ್ನ ನಾವು ಯೂಸ್ ಮಾಡ್ಕೋಬಹುದು. ಇದ್ರ ಪಕ್ಕದಲ್ಲೇ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಅಷ್ಟೇನೆ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ವಿತ್ POP ವರ್ಕ್. ಆ ಪೋರ್ಷನ್ ಅಲ್ಲಿ ವಿತ್ ಡ್ರೆಸ್ಸಿಂಗ್ ವಿತ್ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್, ವೆಂಟಿಲೇಷನ್ ಗೆ ವಿಂಡೋ, TV ಯೂನಿಟ್. ಈ ಪೋರ್ಷನ್ ಅಲ್ಲಿ ಕೆಳಗಡೆ ಬೆಡ್ರೂಮ್ ನೋಡಲ್ಲ, ಸೇಮ್ ಆಸ್ ಇಟ್ ಇಸ್ ಅಂತಾನೆ ಹೇಳ್ಬೋದು, ವಿತ್ ಅಟ್ಯಾಚ್ ಬಾತ್ರೂಮ್. ಮಾಸ್ಟರ್ ಬೆಡ್ರೂಮ್ ಗಳಿಗೆ ಕುಬೇರನ ಮನೆಯಲ್ಲಿ ಬರುತ್ತಲ್ಲ, ಆ ಬೆಡ್ರೂಮ್ ಗಳಿಗೆ ಬರುವಂತಹ ಅಟ್ಯಾಚ್ ಬಾತ್ರೂಮ್ ಗೆಲ್ಲ ನಾವು ಪಾರ್ಟಿಷನ್ ಮಾಡ್ಕೊಬಹುದು, ಡ್ರೈ ಮತ್ತೆ ವೆಟ್. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದೆ. ಇದು ನೋಡ್ಬೋದು, ಇಲ್ಲೂ ಕೂಡ ನಮಗೆ ಗ್ಲಾಸ್ ಡೋರ್ ನ ಯೂಸ್ ಮಾಡಿರುವಂತದ್ದು. ಮೈನ್ ಡೋರ್ ಓಕೆ, ಏನು ಮಾತಾಡೋ ಹಾಗೆ ಇಲ್ಲ, ಹಿಂಗಿದೆ ಮನೆ. ಸೀಲಿಂಗ್ ಅಲ್ಲಿ ಇಲ್ಲಿ 2 ಝೂಮರ್ ಕೊಟ್ಟಿದ್ದಾರೆ ವಿತ್ POP ವರ್ಕ್. ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರೋ ವಿಂಡೋ ಇಲ್ಲ. ಈ ವಾಲ್ಗೆಲ್ಲ ಏನು ಯೂಸ್ ಮಾಡಿದ್ದಾರೆ, ಫುಲ್ ನಮ್ಗೆ ಸ್ಟಿಕರಿಂಗ್ ಮಾಡಿದ್ದಾರೆ. ಸಖತ್ತಾಗಿದೆ, ಖುಷಿ ಆಯ್ತು. ಒಂಥರ ಡಿಫ್ರೆಂಟ್ ಆಗಿ ಯೂಸ್ ಮಾಡಿದ್ದಾರೆ ಮನೆನ. ಡಿಫ್ರೆಂಟ್ ಐಟಮ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ, ಸಖತ್ತಾಗಿದೆ. ಇದನ್ನ ಜಿಮ್ ರೂಮ್ ಮಾಡ್ಕೊಳಕ್ ಬರೋದಿಲ್ಲ. ಹೋಮ್ ಥಿಯೇಟರ್ ರೂಮು, ಗೆಸ್ಟ್ ರೂಮು, ಪಾರ್ಟಿ ರೂಮ್ ತರ ಮಾಡ್ಕೊಂಡ್ರೆ ಒಂಥರ ಅದ್ಭುತ ಅಂತಾನೆ ಹೇಳ್ಬೋದು. ಅದೇ ಫ್ಲೋರಿಂಗ್ ನೋಡ್ಬೋದು, 2x4 ವೆಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ರೂಮ್ಗೆ ಮತ್ತೆ ಆ ರೂಮ್ಗೆ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದು ಸಖತ್ತಾಗಿದೆ. ಬನ್ನಿ ಟೆರೆಸ್ಗೆ ಹೋಗೋಣ. ಈ ಟೆರೆಸ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು ವೀಕ್ಷಕರೇ, ಇಲ್ಲಿ ನಮಗೆ ಸ್ಕೈಲೈಟ್ ಬರುತ್ತೆ. ಸ್ಕೈಲೈಟ್ಗೂ ವಿತ್ ಲೈಟ್ ಗಳನ್ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಒಂದು ಡಿಸೈನ್ ಲೈಟ್. ಟೆರೆಸ್ ವರ್ಗೂ ಸ್ಟೇರ್ ಕೇಸ್ ಕೊಟ್ಟಿರೋದ್ರಿಂದ ಆರಾಮಾಗಿ ಟೆರೆಸ್ ಬರ್ಬೋದು. ವಾಷಿಂಗ್ ಮಿಷಿನ್ ಇರಲ್ಲ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಸ್ಟೋರೇಜ್ ಬೇಕು ಅಂದ್ರೆ ಇಲ್ಲಿ ಏನಾದ್ರು ನಾವು ಸೇಫ್ಟಿ ಗ್ರಿಲ್ ಹಾಕೊಂಡ್ರೆ ಒಂದು ಸ್ಟೋರೇಜ್ ಆಗುತ್ತೆ. ಮೇಲ್ಗಡೆ ಟ್ಯಾಂಕ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು, ಅದಕ್ಕೆ ಬೇಕಾಗಿರುವಂತಹ ಲ್ಯಾಡರ್ ಇದು. ಫ್ಯೂಚರ್ಗೆ ಏನಾದ್ರು ನಾವು ಮಂಗಳೂರು ಟೈಲ್ಸ್ ನ ಯೂಸ್ ಮಾಡ್ತೀನಿ ಅಂದ್ರೆ ಮಾಡ್ಕೊಬಹುದು. ಇಲ್ಲ ಅಂದ್ರೆ ಒಂದು ಗಾರ್ಡನ್, ಒಂದು ಆರ್ಗಾನಿಕ್ ಗಾರ್ಡನ್ ತರ ಏನಾದ್ರು ಮಾಡ್ಕೊಳ್ತೀವಿ ಅಂದ್ರೆ ಕೂಡ ನಾವು ಮಾಡ್ಕೋಬಹುದು. ಸರೌಂಡಿಂಗ್ ಈಗ ಮನೆಗಳೆಲ್ಲ ಆಗ್ತಾ ಇದೆ. ಪ್ರೆಸೆಂಟ್ ತುಂಬಾ ಮನೆಗಳಲ್ಲಿ ವಾಸ ಇದ್ದಾರೆ. ಈ ತರ ಬರುತ್ತೆ ಲೊಕೇಶನ್. ಅಪಾರ್ಟ್ಮೆಂಟ್ ನೋಡಿ, ಅಪೂರ್ವ ಅಪಾರ್ಟ್ಮೆಂಟ್ ಇದು. ಅಪೂರ್ವ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಅಲ್ಲೇ ಈ ಪ್ರಾಪರ್ಟಿ ಬರೋದು. ಮತ್ತೆ ಈ ಪ್ರಾಪರ್ಟಿಯಿಂದ ಕನಕಪುರ ರೋಡ್ಗೆ ತುಂಬಾ ಹತ್ರದಲ್ಲೇ ಇದೆ. ವಿತಿನ್ 2.2 ಕಿಲೋಮೀಟರ್ ಒಳಗಡೆ ನಮಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಬರುತ್ತೆ. ಕನಕಪುರ ರೋಡ್ ಬಂದ್ಬಿಟ್ಟು ನಮಗೆ 1.9 ಬರುತ್ತೆ. 2 ಕಿಲೋಮೀಟರ್ ಒಳಗಡೆ ಕನಕಪುರ ರೋಡ್. 2.2 ಬಂದ್ಬಿಟ್ಟು ತಲಗಟ್ಪುರ ಮೆಟ್ರೋ ಸ್ಟೇಷನ್. 2.3 ಬಂದ್ಬಿಟ್ಟು ನಮಗೆ ಡಿಮರ್ಟ್ ವಿತ್ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಈ ಪ್ರಾಪರ್ಟಿಯಿಂದ ಕನೆಕ್ಟೆಡ್ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ನಮಗೆ ಈ ಪೋರ್ಷನ್ ಅಲ್ಲಿ ಕಾಣಿಸುತ್ತೆ ನೋಡಿ, ಅದು ನಮಗೆ KSIT ಬಾಯ್ಸ್ ಹಾಸ್ಟೆಲ್, ಅದ್ರ ಪಕ್ಕದಲ್ಲಿ ಕುಮಾರನ್ ಸ್ಕೂಲು.
80 ಫೀಟ್ ರೋಡ್ ಪ್ಯಾರಲಲ್ಲೇ ಈ ಪ್ರಾಪರ್ಟಿ ಇರೋದು. ವೆಹಿಕಲ್ ಹೋಗ್ತಾ ಇದೆಯಲ್ಲ, ಇದು ಬಂದು ನಮಗೆ 80 ಫೀಟ್ ರೋಡ್. ಅದು ಪಕ್ಕದಲ್ಲೇ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇಂಟೀರಿಯರ್ ನೋಡಿದ್ರಲ್ಲ, ಒಂಥರ 30-40 ಏನು ನಮಗೆ ಇಂಪ್ಲಿಮೆಂಟ್ ಮಾಡಿರ್ತಾರೋ ಅದನ್ನ ಇವರು 20-30 ನಮಗೆ ಬಿಲ್ಡ್ ಮಾಡಿರುವಂಥದ್ದು. ಲ್ಯಾವಿಶ್ ಆಗಿ ಬಂದಿದೆ ಮನೆ, ಚೆನ್ನಾಗಿದೆ. ಮನೆ ಬಗ್ಗೆನೂ ಮಾತಾಡೋಗಿಲ್ಲ, ಲೊಕೇಶನ್ ಬಗ್ಗೆನೂ ಮಾತಾಡೋಗಿಲ್ಲ. ಕ್ಲಿಯರ್ ಟೈಟಲ್, BDA ಪ್ರಾಪರ್ಟಿ, ಹೋಗೋ ವೈಟಿಗೆ 90% ಲೋನ್ ಸಿಗುವಂತ ಕ್ಲಿಯರ್ ಟೈಟಲ್ ಇದು. ಇನ್ನು ಸ್ಕೂಲ್ಗಳಿಗೆ ಹತ್ರ ಇದೆ, ಮೆಟ್ರೋಗೂ ಕೂಡ ಹತ್ರ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು, ಈ ಓನರ್ ಜೊತೆ ಮಾತಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಡ್ಬಂದು ತೋರಿಸ್ತೀನಿ. ಪ್ರಾಪರ್ಟಿ ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ, ಓನರ್ ಜೊತೆಗೆ ಕೂತ್ಕೊಂಡು ಮಾತಾಡಿ ವ್ಯವಹಾರನ ಮುಗಿಸ್ಕೋಬಹುದು. ಹಾಗೆ ನಿಮ್ದೇನಾದ್ರು ಪ್ರಾಪರ್ಟಿಗಳನ್ನ ಸೇಲ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿಗೆ ಸಂಪರ್ಕಿಸಿ ಅಂತ ಹೇಳ್ತಾ, ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.